ಎಲ್ಲರಿಗೂ ನಮಸ್ಕಾರ. ಕೆ.ಎಫ್.ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಅಸೆಟ್ ಮಾನಿಟರಿಂಗ್ ಅಂದರೆ ಏನು? ಈ ಅಸೆಟ್ ಮಾನಿಟರಿಂಗ್ ಒಂದು ವೆಬ್‌ಸೈಟಿನ ಮೂಲಕ ಯಾವ ರೀತಿಯಲ್ಲಿ ನಿಮ್ಮ ಒಂದು ಮಾಹಿತಿನ ಕಲೆ ಹಾಕಲಾಗುತ್ತೆ ಅನ್ನೋದನ್ನೆಲ್ಲ ನಾವು ಸುದೀರ್ಘವಾಗಿ ತಿಳ್ಕೊಳ್ತಾ ಹೋಗೋಣ. ಅಸೆಟ್ ಮಾನಿಟರಿಂಗ್ ಒಳ್ಳೆಯದಾ? ಕೆಟ್ಟದಾ? ಅನ್ನೋದನ್ನು ಸಹ ಕೊನೆಗೆ ಅಂತಿಮವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFETA ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಲು ಹೇಳಿ ಮತ್ತು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಅಸೆಟ್ಸ್ ಅಂದ್ರೆ ಏನು? ಅಸೆಟ್ಸ್ ಅಂದರೆ ನಾವು ಆಸ್ತಿಗಳು ಅಂತ ಹೇಳ್ತೀವಿ. ಆಸ್ತಿಗಳಲ್ಲಿ ಬಹಳಷ್ಟು ಬಗೆಯಾದಂಥ ಆಸ್ತಿಗಳಿದೆ. ಫಿಸಿಕಲ್ ಅಸೆಟ್ಸ್ ಇದ್ದಾವೆ, ಡಿಜಿಟಲ್ ಅಸೆಟ್ಸ್ಗಳಿದ್ದಾವೆ. ಸೊ ಫಿಸಿಕಲ್ ಅಸೆಟ್ ಅನ್ನೋದು ನಾವು ಕಣ್ಣಿಗೆ ಕಾಣುವಂಥ ಒಂದು ಅಸೆಟ್ ಆಗಿರುತ್ತೆ ಮತ್ತು ಇದನ್ನು ಅನುಭವಿಸುವಂಥ ಒಂದು ಅಸೆಟ್ ಆಯಿತು. ಒಂದು ಮನೆ ಆಗಿರಲಿ ಅಥವಾ ಒಂದು ಬಂಗಾರ ಅಂತ ಆಗಿರಲಿ, ಇದೆಲ್ಲ ಫಿಸಿಕಲ್ ಅಸೆಟ್ ಆಗಿದೆ ಅನ್ನುವಂಥ ವಿಚಾರ. ಅದೇ ಡಿಜಿಟಲ್ ಅಸೆಟ್ ಆಗಿರೋದು ಅಂದರೆ ಯಾವುದು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂಥ ಒಂದು ವಿಷಯ. ಅದು ಬಿಟ್‌ಕಾಯಿನ್ ಆಗಿರಲಿ, ಷೇರುಗಳಾಗಿರಲಿ, ಬಾಂಡ್‌ಗಳಾಗಿರಲಿ, ಸ್ಟಾಕ್ಸ್‌ಗಳಾಗಿರಲಿ, ಮ್ಯೂಚುವಲ್ ಫಂಡ್‌ಗಳಾಗಿರಲಿ, ಎಲ್ಲವೂ ಸಹ ಇವೆಲ್ಲ ಡಿಜಿಟಲ್ ಅಸೆಟ್ಸ್ ಅಂತ ನಾವು ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಅಸೆಟ್ ಮಾನಿಟರಿಂಗ್ ಅನ್ನುವಂಥ ಒಂದು ಸಂಸ್ಥೆಗಳು ಉದ್ಭವ ಆಗ್ತಾ ಇದೆ. NBFCಸ್‌ಗಳು ಅಲ್ಲಲ್ಲಿ ಉದ್ಭವ ಆಗ್ತಾ ಇದೆ. ಒಂದು ರೀತಿ ನಾಯಿ ಕೊಡೆಯಂತೆ ಮಶ್ರೂಮ್‌ನಂತೆ ಅಲ್ಲಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಇದರ ಒಂದು ಕಾರ್ಯವೈಖರಿ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಅಸೆಟ್ ಮಾನಿಟರಿಂಗ್ ಕಂಪನಿಗಳು ಏನು ಮಾಡ್ತಾರೆ ಅಂದರೆ, ಪ್ರತ್ಯೇಕವಾದಂಥ ಒಂದು ಜಾಲತಾಣವನ್ನು ಅಥವಾ ಒಂದು ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡ್ತಾರೆ. ಅದರ ಮೂಲಕ ನಿಮ್ಮ ಬಳಿ ಇರುವಂಥ ಅಸೆಟ್ಸ್‌ನೆಲ್ಲ ಕೇಂದ್ರೀಕರಿಸ್ಬಿಟ್ಟು ಒಂದೇ ಒಂದು ಪ್ಲಾಟ್‌ಫಾರ್ಮಲ್ಲಿ ಎಲ್ಲದರ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ನಾವು ಉಪಯೋಗಕ್ಕೆ ಕೊಡ್ತೀವಿ ಅಂತ ಹೇಳಿ, ನಿಮ್ಮ ಕಣ್ಣಿಗೆ ಅದು ಕಾಣಲಿ ಅನ್ನೋದಕ್ಕೋಸ್ಕರ ಆ ಮಾಹಿತಿನ ನಿಮಗೆ ಆ ಒಂದು ಸೂಪರ್ ಆ್ಯಪ್‌ನಲ್ಲಿ ನಿಮಗೆ ಕಾಣುತ್ತೆ ಅನ್ನುವಂಥ ವಿಚಾರ. ಸೊ ನಿಮ್ಮ ಬಳಿ ಇರುವಂಥ ಅಸೆಟ್ಸ್, ನಿಮ್ಮ ಬಳಿ ಇರುವಂಥ ಕಂಪ್ಲೀಟ್ ಪೋರ್ಟ್‌ಫೋಲಿಯೋ ಅಂತ ನಾವೇನು ಕರಿತೀವಿ, ಆ ಪೋರ್ಟ್‌ಫೋಲಿಯೋ ಒಳಗಿರುವಂಥ ಅಸೆಟ್ಸಿನ ಸಂಪೂರ್ಣ ಮಾಹಿತಿನ ಈ ಒಂದು ಅಸೆಟ್ ಮಾನಿಟರಿಂಗ್ ಆ್ಯಪ್ಸ್ ಅಥವಾ ಅಸೆಟ್ ಮಾನಿಟರಿಂಗ್ ವೆಬ್‌ಸೈಟ್ಸ್‌ಗಳ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥ ವಿಷಯ. ಇದರಲ್ಲಿ ಏನು ಅಂದರೆ, ನಿಮ್ಮ ಸೈಕಾಲಜಿ ಏನಿರುತ್ತೆ ಅಂತಂದರೆ, ನಾನು ಒಂದು ಕಡೆ ಹೋಗ್ಬಿಟ್ಟು ಒಂದು ಕಡೆ ಇನ್ವೆಸ್ಟ್ ಮಾಡಿದರೆ ಅದನ್ನು ಟ್ರ್ಯಾಕ್ ಮಾಡ್ತಾ ಇರೋಕ್ಕಿಂತ ನನ್ನ ಬಳಿ ಸರಳವಾಗಿ ಒಂದೇ ಒಂದು ಪ್ಲಾಟ್‌ಫಾರ್ಮ್‌ನಲ್ಲಿ ಎಲ್ಲ ನನ್ನ ಅಸೆಟ್ಸ್‌ಗಳ ಮಾಹಿತಿ ಇರೋ ಹಾಗಿದ್ರೆ ಅನುಕೂಲ ಆಗುತ್ತಲ್ಲ ಅಂತ ನಾವು ಅನ್ಕೊಂತೀವಿ. ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ಈ ರೀತಿಯಾದಂತಹ ಜಾಲತಾಣಗಳಲ್ಲಿ ಹೋಗಿ ಸೈನ್ ಅಪ್ ಮಾಡ್ತೀವಿ ಅಥವಾ ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ಲಾಗಿನ್ ಮಾಡ್ತೀವಿ. ಸೊ ಇದರಲ್ಲಿ ನಮಗಿರುವಂತಹ ನಮ್ಮ ಒಂದು ಕ್ರಿಟಿಕಲ್ ಆದಂತಹ ಸೆಕ್ಯೂರ್ ಆದಂಥ ಇನ್ಫಾರ್ಮೇಷನ್ಸ್‌ಗಳನ್ನು ನಾವು ಕೊಡ್ತೀವಿ. ನಮ್ಮ ಬಳಿ ಎಷ್ಟು ಅಸೆಟ್ಸ್‌ಗಳಿದ್ದಾವೆ, ಅದರ ಒಂದು ವಿವರಗಳು, ಮತ್ತು ನಾವು ಅದಕ್ಕೆ KYCನ ಕೂಡ ಅಪ್ಡೇಟ್ ಮಾಡಿರ್ತೀವಿ. ಸೊ ನಮಗೆ ಗೊತ್ತಿಲ್ಲದೇನೆ ಆ ಆ್ಯಪಿನಲ್ಲಿ ಬಹಳಷ್ಟು ರೀತಿಯಾದಂತಹ ಒಂದು ಆಪ್ಷನ್ಸ್‌ಗಳನ್ನೆಲ್ಲ ಆಯ್ಕೆ ಮಾಡಿಬಿಟ್ಟು ಅಕ್ಸೆಪ್ಟ್ ಅಂತ ನಾವು ಕೊಟ್ಟು ಹೋಗೋದ್ರಿಂದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ನೋಡೋದಕ್ಕೆ ಮರ್ತು ಬಿಡ್ತೀವಿ. ಒಂದು ಕಾಲಘಟ್ಟದಲ್ಲಿ ಏನು ಅಂದರೆ, ಈ ಆ್ಯಪ್ಸ್‌ಗಳೆಲ್ಲ, ಈ ಒಂದು ಅಸೆಟ್ ಮಾನಿಟರಿಂಗ್ ಆ್ಯಪ್ಸ್‌ಗಳೆಲ್ಲ ನಿಮಗೆ ಹಲವಾರು ಸಲಹೆಗಳನ್ನು ನಾವು ಕೊಡ್ತೀವಿ. ಈ ಒಂದು ಫಂಡು ಅಂಡರ್ ಪರ್ಫಾರ್ಮಿಂಗ್ ಆಗಿದೆ, ಅಥವಾ ಈ ಸ್ಟಾಕ್ಸ್ ಏನಿದೆ ಇದು ತುಂಬ ಓವರ್ ವ್ಯಾಲ್ಯೂ ಆಗಿದೆ, ಇದನ್ನು ಮಾರಿ, ಈ ಒಂದು ಫಂಡನ್ನು ಮಾರಿ ಹೊಸ ಫಂಡನ್ನು ನೀವು ಹೂಡಿಕೆ ಮಾಡಿ. ಈ ರೀತಿಯಾದಂತಹ ಒಂದು AI ಉಪಯೋಗಿಸ್ಕೊಂಡು, AI ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಸ್ಮಾರ್ಟಾಗಿ ನಾವು ಒಂದು ಟಿಪ್ಸ್ ನಾವು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಬಳಿ ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಇದೆಲ್ಲ ಟ್ರೇಡಿಂಗ್ ಮಾಡೋದಕ್ಕೆ ಅವರು ಪುಷ್ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನೀವೊಂದು ಈ ಅಸೆಟ್ಸ್‌ಗಳನ್ನು ಬೈ ಮಾಡಿ ಹೋಲ್ಡ್ ಮಾಡಿದ್ರೇ ಸಾಕು, ನಿಮಗೆ ಲಾಂಗ್ ಟರ್ಮಲ್ಲಿ ವೆಲ್ತ್ ಜನರೇಷನ್ ಆಗುತ್ತೆ. ಆದರೆ ಈ ರೀತಿ ಮಾನಿಟರಿಂಗ್ ಪ್ಲಾಟ್‌ಫಾರ್ಮ್ಸ್‌ಗಳಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಅಸೆಟ್ಸ್‌ಗಳನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋಂಥ ನಿಟ್ಟಿನಲ್ಲಿ ಆ ಪ್ಲಾಟ್‌ಫಾರ್ಮ್ ಫೀಸ್‌ನೂ ಅವರಿಗೆ ನೀವು ಕೊಡಬೇಕಾಗತ್ತೆ, ಮತ್ತು ಆ ಪ್ಲಾಟ್‌ಫಾರ್ಮ್‌ನಲ್ಲಿ ನೀವು ಟ್ರಾನ್ಸಾಕ್ಷನನ್ನು ಮಾಡ್ತೀವಿ. ಮೊದಲಿಗೆ ಪ್ಲಾಟ್‌ಫಾರ್ಮ್ ಫೀಸ್ ಫ್ರೀ ಅಂತೇಳಿ ಆಕರ್ಷಣೆ ಮಾಡ್ತಾರೆ. ಎಲ್ಲ ಕಡೆ ಮಾರುಕಟ್ಟೆಯಲ್ಲಿ ಮಾರಾಟದಲ್ಲಿ ಮಾಡುವಂಥ ಒಂದು ಟ್ಯಾಕ್ಟಿಕ್ಸ್, ತಂತ್ರಗಾರಿಕೆ ಅಂದರೆ ಅದೇ. ಮೊದಲು ಫ್ರೀ ಅಂತಾರೆ, ಆಮೇಲೆ ಒಂದು ರೀತಿಯಾಗಿ ಫೀಸನ್ನು ಚಾರ್ಜ್ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಷಯ. ಸೊ ಅದೇ ರೀತಿಯೇ ಈ ಒಂದು ಮಾನಿಟರಿಂಗ್ ಪ್ಲಾಟ್‌ಫಾರ್ಮ್ಸ್‌ಗಳಲ್ಲಿ ಮತ್ತು ವೆಬ್‌ಸೈಟ್ಸ್‌ಗಳಲ್ಲೂ ಸಹ ಮೊದಲಿಗೆ ನಿಮ್ಮ ಅಸೆಟ್ಸ್‌ಗಳೆಲ್ಲ ಫ್ರೀ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಪ್ರತ್ಯೇಕವಾಗಿ ಸರ್ವಿಸ್ ಕೊಡ್ತೀವಿ, ಕಸ್ಟಮೈಸ್ಡ್ ಪೋರ್ಟ್‌ಫೋಲಿಯೋನ ಬಿಲ್ಡ್ ಮಾಡಿಕೊಡ್ತೀವಿ. ಯಾವುದು ಅಂಡರ್ ಪರ್ಫಾರ್ಮ್ ಆಗಿದೆಯೋ ಅದನ್ನು ನಿಮಗೆ ಮಾರಕ್ಕೆ ಹೇಳಿ, ಅದಕ್ಕೆ ತಕ್ಕಂತೆ ಯಾವ್ದ್ಯಾವ್ದೆಲ್ಲ ನಿಮಗೆ ಸೂಟಬಲ್ ಆಗಿತ್ತೋ ಫಂಡ್ಸ್‌ಗಳು ನಿಮ್ಮ ಒಂದು ಫಿನಾನ್ಷಿಯಲ್ ಪ್ರೊಫೈಲಿಗೆ ಅನುಗುಣವಾಗಿ ನಾವು ಮಾಡಿಕೊಡ್ತೀವಿ ಕಸ್ಟಮೈಸ್ಡ್ ಆಗಿ ಅಂತೆಲ್ಲ ಹೇಳ್ತಾರೆ. ಸೊ ಇದರ ಮೂಲಕ ನಿಮಗೆ ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನು ಈಗ ನಾವು ನೋಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಅಸೆಟ್ ಮ್ಯಾನೇಜಿಂಗ್ ಅಥವಾ ಅಸೆಟ್ ಮಾನಿಟರಿಂಗ್ ನೀವು ಒಂದೇ ಆ್ಯಪ್ ಮೂಲಕ ಮಾಡೋದ್ರಿಂದ ಲಾಭ ಏನು, ನಷ್ಟ ಏನು ಅನ್ನೋದನ್ನು ಈಗ ಸುಲಲಿತವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಸೊ ಲಾಭ ಏನು ಅಂದರೆ, ಒಂದೇ ಕಡೆ ನಿಮಗೆ ಎಲ್ಲ ಅಸೆಟ್ಸ್‌ಗಳ ಮಾಹಿತಿನೂ ಸಿಗುತ್ತೆ. ಎರಡನೇದೇನು ಅಂತಂದರೆ, ನಷ್ಟ ಏನು ಅಂತಂದರೆ, ಈ ಮಾಹಿತಿನೆಲ್ಲ ನೀವು ಕೊಡಬೇಕಾದ್ರೆ ಪರ್ಮಿಷನನ್ನು ನೀವು ಗ್ರಾಂಟ್ ಮಾಡ್ತೀರಾ ಆ ಸಂಸ್ಥೆಗೆ. ಆ ಸಂಸ್ಥೆಗೆ ನೀವು ಪರ್ಮಿಷನ್ಸ್ ಎಲ್ಲ ಗ್ರಾಂಟ್ ಮಾಡಿದಾಗ ನಿಮ್ಮ ಒಂದು ಆಸ್ತಿ ಮೌಲ್ಯ, ನಿಮ್ಮ ಒಂದು ಅಸೆಟ್ಸಿನ ಮೌಲ್ಯ ಏನು ಅನ್ನೋಂಥ ಇನ್ಫಾರ್ಮೇಷನ್ ಏನಿದೆ, ಅದು ತುಂಬ ಸೀಕ್ರೆಟ್ ಆದಂತಹ ಪ್ರೈವೇಟ್ ಇನ್ಫಾರ್ಮೇಷನ್ ಆಗಿದ್ರೂ
ಸಹ ಆ ಒಂದು ಒಪ್ಪಂದದ ಮೇರೆಗೆ ನೀವೇನು ಮಾಡ್ತೀರಾ, ಕಂಪನಿ ಜೊತೆಗೆ ಅದರ ಒಂದು ಮಾಹಿತಿನ ಹಂಚ್ಕೊಳ್ತೀರಾ. ಸೊ ಇದರ ಮೂಲಕ ಕಂಪನಿ ಏನು ಮಾಡ್ತಾರೆ, ನಿಮ್ಮ ಒಂದು ಬ್ಯಾಂಕ್ ಯಾವ ಅಕೌಂಟಲ್ಲಿ, ಯಾವ ಬ್ಯಾಂಕಲ್ಲಿ ನಿಮ್ದಿಷ್ಟು ಸೇವಿಂಗ್ಸ್ ಅಕೌಂಟ್ ಇಟ್ಟಿದ್ದೀರಾ, ಯಾವ ಬ್ಯಾಂಕಲ್ಲಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಜಾಸ್ತಿ ಇಟ್ಟಿದ್ದೀರಾ, ಮತ್ತು ಯಾವ ಫಂಡಲ್ಲಿ ನೀವು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಇದರದ್ದೆಲ್ಲ ಮಾಹಿತಿನ ಅವ್ರು ಏನು ಮಾಡ್ತಾರೆ, ತೊಗೊಂಡು ಡೇಟಾ ಬ್ರೋಕರ್ಸ್ಗೆ ಕೊಡ್ತಾರೆ. ಸೊ ಡೇಟಾ ಬ್ರೋಕರ್ಸ್ ಅವ್ರ ಕೆಲಸ ಏನು ಅಂದರೆ, ನಿಮ್ಮ ಒಂದು ಮಾಹಿತಿನ ಕಲೆ ಹಾಕಿ ನಿಮಗೆ ಸೂಕ್ತವಾದಂಥ ಪ್ರಾಡಕ್ಟ್ಸ್ಗಳು ಯಾವ್ದಾದ್ರು ಇದೆಯಾ ಅಂತೇಳಿ ಅನಲೈಸ್ ಮಾಡಿ ಅದಕ್ಕೆ ತಕ್ಕಂತೆ ನಿಮಗೆ ಮತ್ತೆ ಆ ಒಂದು ವಿಶೇಷವಾದಂಥ ಒಂದು ಪ್ಯಾಕೇಜಿನ ಅಡಿಯಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ಗಳನ್ನು ಮಾರೋದಕ್ಕೆ ಮುಂದಾಗ್ತಾರೆ. ಉದಾಹರಣೆಗೆ ನೀವೇ ನೋಡಿರ್ತೀರಾ, ನಿಮ್ಮ ಸ್ನೇಹಿತನೊಂದಿಗೆ ಯಾವುದೋ ಒಂದು ಕಾರಣಾಂತರಗಳಿಂದ ಲೋನ್ ಬಗ್ಗೆ ಮಾತನಾಡ್ತಾ ಇರ್ತೀರಾ. ಲೋನ್ ಬಗ್ಗೆ ಮಾತಾಡ್ತಿದ್ದಂಗೆ ಒಂದು ವಾರದ ಬಳಿಕ ನೋಡಿದ್ರೆ ನಿಮಗೆ ಅರಿವಿಲ್ಲದೆ ಫೋನ್ ಬರುತ್ತೆ, ಸರ್ ನಿಮಗೆ ಲೋನ್ ಬೇಕಾ, ಪರ್ಸನಲ್ ಲೋನ್ ಬೇಕಾ, ಹೋಮ್ ಲೋನ್ ಬೇಕಾ, ವೆಹಿಕಲ್ ಲೋನ್ ಬೇಕಾ ಅಂತ ಹೇಳಿ. ಸೊ ಈ ರೀತಿ ಈ ಡೇಟಾ ಬ್ರೋಕರ್ಸ್ ಅನ್ನೋರು ಬರೀ ಫಿಸಿಕಲ್ ಆಗಿರೋರು ಮಾತ್ರ ಅಲ್ಲ, ಅಥವಾ ನೀವು ಫಿಸಿಕಲ್ ಡಾಕ್ಯುಮೆಂಟ್ಸ್ನ ಮಾತ್ರ ತೊಗೊಂಡವರು ಡೇಟಾ ಬ್ರೋಕರ್ಸು ತೊಗೊಂಡು ಆ ಮಾಹಿತಿನ ಬೇರೆಯವರಿಗೆ ಮಾರೋದಿಲ್ಲ. ಬದಲಿಗೆ ನಿಮ್ಮ ಡಿಜಿಟಲ್ ಕಾನ್ವರ್ಸೇಷನ್ಸಿಂದ ಹಿಡಿದು ಎಲ್ಲದನ್ನು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಮೈಕ್ರೋಫೋನನ್ನು ಸಹ ನೀವು ಅಲೋ ಮಾಡಿಟ್ಟಿರ್ತೀರಾ. ಸೊ ನೀವು ಮಾತಾಡ್ತಿರ್ತೀರಾ, ಮೊಬೈಲ್ ಪ್ಯಾಕೆಟ್ ಒಳಗಿರುತ್ತೆ, ಸೊ ಮೈಕ್ರೋಫೋನ್ ರೆಕಾರ್ಡಿಂಗ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಡೇಟಾ ಏನಿದೆ ಆ ಡೇಟಾ ಆಲ್ರೆಡಿ ಕ್ಯಾಪ್ಚರ್ ಆಗ್ತಾನೆ ಇದೆ ಅನ್ನುವಂಥ ವಿಚಾರ ಈ ವಿಶಿಷ್ಟವಾದಂಥ ಆ್ಯಪ್ಗಳ ಮೂಲಕ. ಸೊ ಅದಲ್ಲದೆ ಏನು ಮಾಡುತ್ತೆ, ಈ AI ಅಲ್ಗಾರಿದಮ್ ಆಗಿರಲಿ, SEO ಅಂತ ಕರೆಯಲ್ಪಡುವಂಥ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮೂಲಕ ನೀವು ಯಾವುದೋ ಒಂದು ಕಾನ್ವರ್ಸೇಷನ್ ಮಾಡಿರ್ತೀರಾ, ಬ್ರೌಸರಲ್ಲಿ ಹೋಗಿ ಏನೋ ಒಂದು ಬ್ರೌಸಿಂಗ್ ಮಾಡ್ತೀರಿ ಕಂಟೆಂಟ್ ಅಂದಾಗ ಆ ಒಂದು ಕಾನ್ವರ್ಸೇಷನ್, ಆ ಒಂದು ಮಾತುಕತೆಗೆ ಅನುಗುಣವಾಗಿ ನಿಮಗೆ ಒಂದು ಕಂಟೆಂಟ್ ನಿಮಗೆ ಅಲ್ಲಿ ಹೊರಗಡೆ ಬರುತ್ತೆ ಬ್ರೌಸರಲ್ಲಿ. ನೀವು ಅಚ್ಚರಿಯಿಂದ ಅದನ್ನು ನೋಡಿ ಓದೋಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಎಲ್ಲ ಕಡೆ ಮ್ಯಾನಿಪುಲೇಷನ್, ಡಿಜಿಟಲ್ ಮ್ಯಾನಿಪುಲೇಷನು ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆದ್ದರಿಂದ ನಿಮ್ಮ ಒಂದು ವೆಲ್ತ್ ಅನ್ನೋದು ಯಾವಾಗಲೂ ರಹಸ್ಯವಾಗಿ ಇಡಬೇಕೆ ಹೊರತು ಹೊರಗಡೆ ಹೋಗಿ ಅದನ್ನು ಎಲ್ಲರೊಂದಿಗೆ ನನ್ನ ಇಷ್ಟು ಆಸ್ತಿ ಇದೆ ಅಂತೇಳಿ ಹೇಳ್ಕೊಳ್ಳುವಂಥ ಒಂದು ಪ್ರತೀಕ ಏನಿದೆ ಅದು ಪಬ್ಲಿಕ್ ಆಗಿ ನೀವು ಒಂದು ಸಂಸ್ಥೆ ಕೊಡ್ತಿದ್ದೀರಾ ಅನ್ನೋದನ್ನು ಮನದಲ್ಲಿ ಇಟ್ಕೊಳ್ಳಿ. ಅದರಿಂದ ನಿಮ್ಮ ಒಂದು ಸೂಪರ್ ಆ್ಯಪಲ್ಲಿ ಎಲ್ಲ ಮಾನಿಟ್ರಿಂಗ್ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆ ಒಬ್ಬ ವ್ಯಕ್ತಿ ಅಲ್ಲ, ಆ ಸಂಸ್ಥೆಯಲ್ಲಿ ಹಲವಾರು ಜನ ಕೆಲಸ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ನಿಮ್ಮ ಡೇಟಾ ಹಲವಾರು ಜನರ ಕಡೆ ರೌಂಡ್ಸಲ್ಲಿ ಹೋಗಿರುತ್ತೆ, ಹಲವಾರು ಜನ ಅದರ ಬಗ್ಗೆ ಅನಾಲಿಸಿಸ್ ಮಾಡಿರ್ತಾರೆ, ಮತ್ತು ಅದನ್ನು ಹಲವಾರು ಜನರಿಗೆ ಅದನ್ನು ಆ ಒಂದು ಡೇಟಾನ ಮಾಹಿತಿನ ಕಳಿಸ್ತಿರ್ತಾರೆ. ಅದರ ಮೂಲಕ ನಿಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್ ಏನಿದೆ, ನಿಮ್ಮ ಫಿನಾನ್ಷಿಯಲ್ ಹ್ಯಾಬಿಟ್ ಏನಿದೆ, ಮತ್ತು ನಿಮ್ಮ ಇನ್ವೆಸ್ಟಿಂಗ್ ಪ್ಯಾಟರ್ನ್ ಏನಿದೆ, ಇದನ್ನೆಲ್ಲವೂ ಸಹ ಒಂದು ಕಂಪ್ಯೂಟರಲ್ಲಿ ಅಥವಾ ಒಂದು AIಗೆ ಅದನ್ನು ಪ್ರೋಗ್ರಾಮ್ ಆಗಿ ಕೊಟ್ಟು ಅನಲೈಸ್ ಮಾಡಿ ಕಸ್ಟಮೈಸ್ಡ್ ಪೋರ್ಟ್ಫೋಲಿಯೋ, ಕಸ್ಟಮೈಸ್ಡ್ ಪ್ರಾಡಕ್ಟ್, ಕಸ್ಟಮೈಸ್ಡ್ ಪ್ಯಾಕೇಜ್ ಅನ್ನುವಂಥ ನಿಟ್ಟಿನಲ್ಲೇ ಬೇರೆ ಬೇರೆ ಸಂಸ್ಥೆಗಳು ಆ ಪ್ರಾಡಕ್ಟ್ಸ್ನ ಹೊರಗಡೆ ತಂದು ಕೊಡುತ್ತೆ. ಸೊ ಅದರ ಮೂಲಕ ನೀವು ಕಸ್ಟಮೈಸ್ಡ್ ಪೋರ್ಟ್ಫೋಲಿಯೋಸಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ನೋಡ್ತೀರಾ, ಹಲವಾರು ಸಂಸ್ಥೆಗಳು ನೀವು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಡೈರೆಕ್ಟಾಗಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಅವ್ರು ಹೇಳುವಂಥ ಅವ್ರ ಸಲಹೆಗಳನ್ನು ನೀವು ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಂಗೂ ಅವ್ರಿಗೆ ನೀವು ಫೀಸ್ ಅನ್ನೋದು ಕೊಡಲೇಬೇಕಾಗತ್ತೆ. ಅವರು ತಗೊಳ್ಳುವಂಥ ನಿರ್ಧಾರದ ಮೇಲೆ ನೀವು ಓವರ್ ಡಿಪೆಂಡೆಂಟ್ ಆಗಿರೋದ್ರಿಂದ ನಿಮ್ಮ ಸ್ವಂತ ಯೋಚನೆ ಇಲ್ಲದೇ, ನಿಮ್ಮ ಸ್ವಂತ ನಿರ್ಧಾರ ಇಲ್ಲದೇ ಅವರು ಹೇಳುವಂಥ ಒಂದು ವಿಷಯದಲ್ಲೇ ನೀವು ಸಿಕ್ಕಾಕೊಂಡು ಅವರ ಒಂದು ಲಗಾಮಿಗೆ ನೀವು ಉತ್ತರ ಕೊಡಬೇಕು ಅನ್ನುವಂಥ ಹಂತದಲ್ಲಿ ತಲುಪ್ತೀರಾ. ಆದ್ದರಿಂದ ಇನ್ವೆಸ್ಟಿಂಗ್ ಮಾಡಬೇಕಂದ್ರೆ ಆ ಇನ್ವೆಸ್ಟಿಂಗಿಗೆ ಸಂಬಂಧಪಟ್ಟಂಥ ನಾಲೆಡ್ಜನ್ನು ಸಂಗ್ರಹಣೆ ಮಾಡಿ, ವಿಷಯಗಳನ್ನು ತಿಳ್ಕೊಳ್ಳಿ, ನಿರ್ಧಾರ ನಿಮ್ಮದಾಗಿರಲಿ. ಯಾವುದೋ XYZ ಅಥವಾ ABC ಅನ್ನುವಂಥ ಒಂದು ಕಂಪನಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ಯಾಟ್ರನ್ನ, ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನು ತೀರ್ಮಾನಿಸುವಂತಹ ಮತ್ತು ನಿಮಗೆ ಮ್ಯಾನಿಪುಲೇಟ್ ಮಾಡುವಂತಹ ಒಂದು ಕಂಪನಿಯಾಗಿ ಅದು ಇದ್ದಲ್ಲಿ ಆ ಒಂದು ಕಂಪನಿಗಳಿಂದ ನೀವು ದೂರ ಇರಿ. ಆದಷ್ಟು ನಿಮ್ಮ ವೆಲ್ತನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಂದಾಗಿ ಎಷ್ಟು ಪ್ರೈವಸಿ ಮೇಂಟೈನ್ ಮಾಡ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀವು ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ KYCಗಳನ್ನು ಕೊಡೋದಾಗಿರಲಿ, ಅದನ್ನು ನೀವು ಮಾಹಿತಿನ ಹಂಚ್ಕೊಳ್ತಾ ಹೋದಷ್ಟೂ ಸಹ ಅದು ನಿಮಗೆ ಕಾಂಪ್ಲಿಕೇಟ್ ಆಗಿ ಅದು ಪರಿಣಮಿಸುತ್ತೆ, ಮತ್ತು ನಿಮಗೆ ಅದು ರಿವರ್ಸ್ ಆಗಿ ಅದು ಹೊಡೆಯುತ್ತೆ ಅನ್ನುವಂಥ ವಿಚಾರ. ಸೊ ಈ ರೀತಿ ಯಾವುದೇ ಒಂದು ಮಾನಿಟರಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರಲಿ, ಮಾನಿಟರಿಂಗ್ ಆ್ಯಪ್ಗಳಾಗಿರಲಿ, ಮಾನಿಟರಿಂಗ್ ವೆಬ್ಸೈಟ್ಗಳಿದ್ರೂ ಸಹ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಅದನ್ನು ನೋಡಿಬಿಟ್ಟು ಒಂದಕ್ಕೆ ಎರಡು ಬಾರಿ ನಿಮ್ಮ ಸ್ನೇಹಿತರೊಂದಿಗೆ, ಪರಿವಾರದೊಂದಿಗೆ ಸಹ ನಿಮ್ಮ ಹಣಕಾಸಿನ ನಿರ್ಧಾರದ ಬಗ್ಗೆ ತೀರ್ಮಾನವನ್ನು ತಗೊಂಡು ಡಿಸ್ಕಷನನ್ನು ಮಾಡಿ ಅದರ ಬಳಿಕ ನೀವು ಆ ಒಂದು ಪ್ಲ್ಯಾಟ್ಫಾರ್ಮಿನ ಒಳಗಡೆ ಅಪ್ಲೈ ಮಾಡ್ಬೋದಾ ಬೇಡವಾ ಅನ್ನುವಂಥ ಡಿಸಿಷನನ್ನು ನೀವು ಕೈಗೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.